ಅಮುದಾ ಆಂಟಿಗೆ ಇದನ್ನ ಕೊಟ್ರೆ ನನ್ನ ಮೇಲೆ ಕೋಪ ಕಮ್ಮಿ ಮಾಡ್ಕೊಳ್ತಾರ ಅಥವಾ ಇನ್ನೂ ಬೇಜಾರು ಮಾಡ್ಕೋತಾರ ಗೊತ್ತಾಗ್ತಿಲ್ವಲ್ಲ. ಲಕ್ಷ್ಮಿ ಯಾಕೆ ನಂಗೆ ಕಾಲ್ ಮಾಡ್ತಿದ್ದಾಳೆ? ಹಲೋ ಅದಕ್ಕೆ ಹೇಳಿ ಲಕ್ಷ್ಮಿ, ಏನಾಯ್ತು? ಏನಾಯ್ತು ಅಂತ ನಾನ್ ನಿಮ್ಮ ಹತ್ರ ಕೇಳ್ಬೇಕು. ಅದಕ್ಕೆ ಮನೇಲೇನು ಸಮಸ್ಯೆ ಇಲ್ಲ ತಾನೆ? ನಾನೇ ಕಾಲ್ ಮಾಡಿದೀನಿ ಅಂತ ಮನೇಲಿ ಏನೋ ಸಮಸ್ಯೆ ಆಯ್ತು ಅಂತ ಅನ್ಕೊಂಡ್ರಾ? ಸರಿ ಹೋಯ್ತು. ನಿಮಗೇನಾದ್ರೂ ತೊಂದರೆ ಆಯ್ತು ಅಂತ ಕೇಳೋಣ ಅಂತ ನಾನ್ ಕಾಲ್ ಮಾಡಿದೆ. ನನಗೇನಾಗಿದೆ? ಅದೇ ಅದಕ್ಕೆ ನೀವು ಹೋಗ್ಬೇಕಾದ್ರೆ ನಿಮ್ ಹತ್ರ ಯಾರೋ ಬಂದು ಗಲಾಟೆ ಮಾಡಿದ್ರಂತೆ. ಓ ಅದಾ? ಸಂಜೀವಣ್ಣ ಫೈಟ್ ಎಲ್ಲ ಮಾಡಿದ್ನಂತೆ, ಹೌದಾ? ಅಣ್ಣಂಗೆ ಅಷ್ಟು ಧೈರ್ಯ ಇದೆ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಪ್ರೀತಿ ಏನೆಲ್ಲ ಮಾಡಿಸುತ್ತೆ ನೋಡಿ. ಅಣ್ಣಂಗೆ ನೀವಂದ್ರೆ ಪ್ರಾಣ. ಅದಕ್ಕೆ ನಿಮಗೇನಾದ್ರೂ ಸಣ್ಣ ಸಮಸ್ಯೆ ಆದ್ರೂ ಅವನ್ ಪ್ರಾಣನೇ ಲೆಕ್ಕಿಸದೇ ಇರ್ತಾನೆ. ಅದಕ್ಕೆ ಅಣ್ಣಂಗೆ ಏನು ಸಮಸ್ಯೆ ಆಗ್ಲಿಲ್ಲ ಅಲ್ವಾ? ಕೈಗೆ ಸಣ್ಣ ಪೆಟ್ಟಾಗಿದೆ, ಬಟ್ ನಥಿಂಗ್ ಸೀರಿಯಸ್ ಲಕ್ಷ್ಮಿ. ಸದ್ಯ ಸರಿ. ಅದಕ್ಕೆ ಅದನ್ನ ಕೇಳೋಣ ಅಂತಾನೆ ನಾನು ನಿಮಗೆ ಕಾಲ್ ಮಾಡಿದೆ. ಅಣ್ಣಂಗೆ ಕಾಲ್ ಮಾಡಿದ್ದರೆ ಅವನೇನು ಸರಿಯಾಗಿ ಹೇಳ್ತಿರ್ಲಿಲ್ಲ. ಸರಿ, ನಾನು ಓದೋದಿದೆ, ಆಮೇಲೆ ಕಾಲ್ ಮಾಡ್ತೀನಿ. ನನಗೂ ನಿಮ್ಮ ತಮ್ಮಂಗೂ ಟೆಸ್ಟಲ್ಲಿ ಯಾರು ಮಾರ್ಕ್ಸ್ ಜಾಸ್ತಿ ತೆಗಿತಾರೆ ಅಂತ ಚಾಲೆಂಜ್ ಆಗಿದೆ. ಆದಿಗೆ ಈ ಥರ ಚಾಲೆಂಜ್ ಎಲ್ಲ ಹಾಕಿದ್ರೆ ಅವನೇ ಗೆಲ್ಲೋದು. ಅವನಿಗೆ ಸೋತ್ ಅಭ್ಯಾಸ ಇಲ್ವಲ್ಲ. ಓ, ಈ ಸಲ ಅಭ್ಯಾಸ ಮಾಡಿಸ್ತೀನಿ ಬಿಡಿ. ಏನದ್ಕೆ ನಂಬಿಕೆ ಇಲ್ವಾ? ಸರಿ ಸರಿ, ನೋಡೋಣ. ನೀನು ಹೋಗಿ ಓದ್ಕೋ. ಸರಿ ಅದಕ್ಕೆ, ಬಾಯ್ ಬಾಯ್.